ಸರೋಜಾದೇವಿ ನೇತ್ರದಾನ ಪ್ರಕ್ರಿಯೆ ಇದೀಗ ಆರಂಭ ಆಗಿದೆ. ನಿವಾಸಕ್ಕೆ ನಾರಾಯಣ ನೇತ್ರಾಲಯ ವೈದ್ಯರು ಕೂಡ ಬಂದಿದ್ದಾರೆ. ಇದಾಗಲೇ ರಾಜ್ಕುಮಾರ್ ಹಾದಿಯಲ್ಲೇ ಸರೋಜಾದೇವಿ ನೇತ್ರದಾನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಪ್ರಕ್ರಿಯೆಗಳು ಇದಾಗಲೇ ಆರಂಭ ಆಗಿದೆ. ವೈದ್ಯರು ಬಂದಿರೋದ್ರಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ನೇತ್ರದಾನ ಪ್ರಕ್ರಿಯೆ ಇದಾಗಲೇ ಆರಂಭ ಆಗಿದೆ. ಇಡೀ ಜಗತ್ತನ್ನ ನೋಡುವಂತ ಕಣ್ಣು ಮಣ್ಣಲ್ಲಿ ಮಣ್ಣಾಗಬಾರ್ದು ಅನ್ನುವಂಥ ಮಾತೇನಿದೆ ಅದನ್ನು ಸರೋಜಾದೇವಿಯವರು ನಡೆಸ್ಕೊಟ್ಟಿದ್ದಾರೆ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ್ದನ್ನು ನೋಡಿದ್ವಿ. ಅದರಿಂದ ಪ್ರೇರಣೆಗೊಂಡಿರುವಂಥ ಅಭಿಮಾನಿಗಳ ನೇತ್ರದಾನವನ್ನು ನೋಡಿದ್ವಿ. ಅನಂತರದಲ್ಲಿ ಪುನೀತ್ ರಾಜ್ಕುಮಾರ್ ತಮ್ಮ ತಂದೆಯ ಹಾದಿಯನ್ನೇ ತುಳಿದ್ರು. ಇದೀಗ ಸರೋಜಾದೇವಿಯವರು ಕೂಡ ಮಾದರಿಯಾಗಿದ್ದಾರೆ. ಬದುಕಿರಷ್ಟು ದಿನ ಸಮಾಜ ಸೇವೆಯನ್ನ ಮಾಡಿದ್ರು, ಚಿತ್ರರಂಗದಲ್ಲಿ ಕಲಾ ಸೇವೆಯನ್ನ ಮಾಡಿದ್ರು. ಇದೀಗ ನಿಧನದ ನಂತರ ನೇತ್ರದಾನ ಮಾಡೋ ಮೂಲಕವಾಗಿ ತನ್ನ ಸುಂದರವಾದ ಕಣ್ಣುಗಳು ಇನ್ನೊಬ್ಬರಿಗೆ ದೃಷ್ಟಿಯಾಗಿ ಅವರು ಪ್ರಪಂಚವನ್ನು ನೋಡೋ ಹಾಗೆ ಆಗಲಿ ಅನ್ನುವಂಥ ಆಶಯ ಅವರಲ್ಲಿತ್ತು. ಇದೀಗ ಕುಟುಂಬಸ್ಥರು ಆ ಪ್ರಕ್ರಿಯೆಗೆ ಸಾಥ್ ಕೊಡ್ತಾ ಇದ್ದಾರೆ. ವೈದ್ಯರು ಕೂಡ ಬಂದಿದ್ದಾರೆ. ಮಲ್ಲೇಶ್ವರಂನ ಸರೋಜಾದೇವಿಯವರ ನಿವಾಸದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಒಮ್ಮೆ ಕುಟುಂಬದವರ ಜೊತೆ ಮಾತನಾಡ್ತಾರೆ, ಅನಂತರದಲ್ಲಿ ಪ್ರಕ್ರಿಯೆ ಆರಂಭ ಆಗುತ್ತೆ. ನೇತ್ರದಾನ ಆಲ್ರೆಡಿ ಅದಕ್ಕೆ ಅವರು ಜೀವಂತ ಇರಬೇಕಾದ್ರೇ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಹಿ ಹಾಕಿರ್ತಾರೆ. ಇದೀಗ ಪ್ರಕ್ರಿಯೆಯ ಆರಂಭ ಆಗಿದೆ. ವೈದ್ಯರು ಬಂದಿದ್ದಾರೆ. ಮಲ್ಲೇಶ್ವರಂನ ಸರೋಜಾದೇವಿ ನಿವಾಸದ ದೃಶ್ಯ ಇದು.